ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. 2 ವೀಕ್ಸ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತೆ. ಸೊ ಇವತ್ತು ನಾನು ಬೆಳಗ್ಗೆ ನಮ್ಮ ಹಸ್ಬೆಂಡ್ ಜೊತೆ ತೋಟಕ್ಕೆ ಹೋಗಿದ್ದೆ. ಬಿಕಾಸ್ ನಮ್ಮ ಅರಿಶಿನ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು, ನೋಡೋಣ ಅಂಥೇಳಿ. ಪ್ಲಸ್ ನನಗೆ ಅರಿಶಿನದ ಎಲೆ ಬೇಕಾಗಿತ್ತು. ಸೊ ಎರಡೂ ಆಯಿತು, ತೊಗೊಂಡು ಬರೋಣ ಅಂತ ಹೋಗಿದ್ದೆ. ನೋಡಿ ತುಂಬ ಖುಷಿ ಆಯಿತು. ಸುಮಾರು ನನ್ನ ಭುಜದಟ್ಟಿ ಎತ್ತರ ಬೆಳೆದಿದೆ ಅರಿಶಿನ. ಜೊತೆಗೆ ನಡು ಗೊಂಜಾಳ ಹಾಕಿದ್ದಾರೆ. ಜೀವಾಮೃತ ಅಲ್ಲ, ಆ ಬಾಕ್ಸ್ನಾಗ ಏನಿರ್ತೈತೆ ಅದ್ರ ಔಷಧಿ ಸ್ಮೆಲ್ ಬರತ್ತಿಲ್ಲ. ಬರತೈತಿ. ಎದ್ರ ಸ್ಮೆಲ್ ಇದೆ ಅದಲ್ಲ ಇದ್ರ ಏನಕ್ಕೈತಿ? ಕಡ್ಲಿ ಹಿಟ್ಟು ಹಾಕೋಣ. ಅರಿಶಿನ ಇದು ಬರ್ತೈತಿ, ಪಿಂಡ್ ಬರ್ತೈತಿ, ಕಲರ್ ಬರ್ತೈತಿ. ಪಿಂಡಲ್ಲ, ದಪ್ಪ ಬರ್ತೈತಿ. ಸೊ ಅರಿಶಿಣಕ್ಕೆ ಸ್ಪ್ರೇ ಮಾಡೋಕ್ಕಂತೇಳಿ ಇಲ್ಲಿ ಜೀವಾಮೃತ ರೆಡಿ ಮಾಡಿಟ್ಟಿದ್ದು ಡ್ರಮ್ ಒಳಗೆ. ಸೊ ಅದನ್ನು ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಅದನ್ನು ನೋಡಿಕೊಂಡು ನನಗೆ ಅರಿಶಿಣದ ಎಲೆ ಬೇಕಾಗಿತ್ತಲ್ಲ. ಯಾಕೆ ಅಂತಂದರೆ ಸ್ಪೆಷಲಿ ಇವಾಗ ನಮ್ಮೂರಲ್ಲಿ ವಾರ ಮಾಡಿದ್ದಾರೆ. ವಾರ ಹಿಡಿದ್ರು ಅಂತಂದ್ರೆ ಮನೇಲಿ, ಅಂದರೆ ಮಂಗಳವಾರ ಶುಕ್ರವಾರ ಮನೇಲಿ ರೊಟ್ಟಿ ಚಪಾತಿ ಮಾಡೋಂಗಿಲ್ಲ. ಸ್ಪೆಷಲಿ ಹಂಚಿಡೋದಿಲ್ಲ, ಏನು ಹುರಿಯೋದಿಲ್ಲ, ಕುಟ್ಟೋದು ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ರಾತ್ರಿ ಊಟಕ್ಕೆ ಕಡುಬು ಮಾಡೋಣ ಅಂಥೇಳಿ, ಅದರಲ್ಲೂ ಅರಿಶಿಣದ ಎಲೆಯಲ್ಲಿ ಕಡುಬು ಮಾಡೋಣ ಅಂಥೇಳಿ ತೊಗೊಂಡು ಬರೋಣ ಅಂಥೇಳಿ ಇವತ್ತು ಬೆಳಗ್ಗೆ ಹೋಗಿದ್ದೆ. ಬಿಕಾಸ್ ಸಾಯಂಕಾಲ ತರಬೇಕಂದ್ರೆ ಇವ್ರು ಮನೇಲಿ ಇರೋಲ್ಲ. ಸೊ ನಾನು ಡ್ಯೂಟಿಯಿಂದ ಲೇಟಾಗಿ ಬರ್ತೀನಿ. ನಾನು ಕರ್ಕೊಂಡು ಹೋಗೋದಕ್ಕೆ ಯಾರೂ ಇರೋದೇ ಇಲ್ಲ. ಇವಾಗೇ ಕರ್ಕೊಂಡು ಬರ್ಬೇಕಂತಂದರೆ ಸುಮಾರು ನನ್ನ ಕಬ್ಬು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಹೊಲ ಖಾಲಿಯಾಗಿರುತ್ತಲ್ಲ, ಅವಾಗ ಬಂದವಳು. ನಾನು ಬಂದೇ ಇರಲಿಲ್ಲ, ಎಷ್ಟು ದಿನ ಆದಮೇಲೆ ಬಂದಿದ್ದೀನಿ. ಸೊ ಅದನ್ನು ತೊಗೊಂಡು ಹೋಗೋಣ ಅಂಥೇಳಿ ಬಂದೆ. ಖುಷಿ ಆಯಿತು. ಗೊಂಜಾಳ ಎಷ್ಟೊದ್ದಾಗಿತ್ತಂದ್ರೆ ಸೈಡಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ ನೋಡ್ರಿ. ಒಂದು ಮೊಳ ಅಂತೀವಲ್ಲ ನಾವು, ಅಷ್ಟು ಉದ್ದಾಗೈತಿ ಒಂದೊಂದು ತನಿ. ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಅರ್ಥ ಬರೋದು ಯಾವಾಗ ಗೊತ್ತಾ? ಅದಕ್ಕೆ ತಕ್ಕನದೊಂದು ಬೆಲೆ ಸಿಕ್ಕಾಗ. ಸೊ ಭಗವಂತಗೆ ನಾ ಅದನ್ನೇ ಕೇಳ್ಕೊಳ್ಳೋದು. ಸೊ ಬೆಳೆದಂಥ ಬೆಳೆಗೆ ತಕ್ಕನದೊಂದು ಬೆಲೆ ಸಿಗ್ಲಪ್ಪ. ಮತ್ತು ನೈಟಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ನನ್ನ ಗಿಳಿ ಮರಿಗೆ ಫುಡ್ ಹಾಕ್ತಾಯಿದ್ದೀನಿ. ಜೊತೆಗೆ ನೀರಿರಲಿಲ್ಲ, ನೀರು ಕೂಡ ಹಾಕಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅಡುಗೆ ಮಾಡೋಣ ಅಂಥೇಳಿ. ವಿನಾಯಕ ವಿಘ್ನೇಶ್ವರ ಗಜಾನನ ಲಂಬೋದರ ಏಕದಂತ ಚತುರ್ಬಾಹೋ ವರದಾಯ ವಕ್ರತುಂಡಾಯ ಓಂ ಓಂ ಓಂ. ಚಲೋ, ಇವಾಗ ಅಡುಗೆ ಮಾಡೋಣ. ಸೊ ಅಡುಗೆ ಊಟ ಅಂತ ಬಂದಾಗ ನನಗೊಂದು ಮಾತು ನೆನಪಾಗುತ್ತೆ ಯಾವಾಗಲೂ. ಸೊ ಊಟ ಅಂತಂದ್ರೆ ಅದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಅದು ನಮ್ಮ ಜೀವನಕ್ಕೆ ಬೇಕಾದ ಇಂಧನ ಕೂಡ, ನಮ್ಮ ಆರೋಗ್ಯ ಕೂಡ ಅದು. ಯಾಕಂತಂದರೆ ಮಾಡುವವನಿಗೆ, ಅಂದರೆ ಅಡುಗೆ ಮಾಡುವವನಿಗೆ ಅದ್ರ ಮೇಲೆ ಮನಸ್ಸಿರಬೇಕು. ಮಾಡಿದ ಅಡುಗೆನ ತಿನ್ನಬೇಕಾದ್ರೆ ತಿನ್ನುವವನಿಗೆ ಅದರ ಹಸಿವಿರ್ಬೇಕು ಅಂತೇಳಿ. ಆವಾಗಲೇ ಕಷ್ಟಪಟ್ಟು ಮಾಡಿದ ಅಡುಗೆಗೆ ಒಂದು ಅರ್ಥ ಸಿಗೋದು. ಹಾಗೆ ನಾವು ಮಾಡೋ ಕೆಲಸಕ್ಕೆ ತೇಜಸ್ ನೀಡುವಂತಕ್ಕಂಥ ದಾನ ಇನ್ನು ನಾವು ಮಾಡುವಂಥ ಊಟ. ಅದರಲ್ಲೂ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಮಾಡೋ ಊಟದಲ್ಲಿ ಕೇವಲ ರುಚಿ ಮಾತ್ರ ಇರೋದಿಲ್ಲ, ಸೌಹಾರ್ದತೆ, ಸಿಹಿ ಕೂಡ ಇರ್ತದೆ ಅದರಲ್ಲಿ. ಹಾಯ್, ಯಾವತ್ತೂ ಮಾಡದೇ ಇರೋದು ಇವತ್ತೊಂದು ಟ್ರೈ ಮಾಡತ್ತೀನಿ ಹೊಸ ರೆಸಿಪಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೆಂಗೆ ಬರುತ್ತೆ ಅಂಥೇಳಿ. ಸೊ ನಾವು ಅರಿಶಿನ ಹಾಕಿದ್ವಲ್ಲ, ಸೊ ಅರಿಶಿನದ ಎಲೆಯಲ್ಲಿ ಕಡುಬು ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಈ ಅರಿಶಿಣದೆಲೆ ಕಡುಬಿಗೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಂತಂದರೆ, ಫಸ್ಟು ಎಲೆ ಬೇಕು, ಅದಾದಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಕೊಬ್ಬರಿ, ಆಮೇಲೆ ಬೆಲ್ಲ. ಈ ಅಕ್ಕಿ ಹಿಟ್ಟಿನಲ್ಲಿ 2 ರೀತಿಯೂ ಮಾಡ್ತಾರೆ. ಒಂದು ಅಕ್ಕಿ ನೆನೆಸಿಟ್ಟು ರುಬ್ಬಿನೂ ಮಾಡ್ತಾರೆ. ಇಲ್ಲಾಂತಂದರೆ ನಿಮ್ಮ ಹತ್ರ ಅಕ್ಕಿ ಬೀಸ್ಕೊಂಬಂದಿರೋ ಹಿಟ್ಟಿತ್ತು ಅಂತಂದರೆ ಅದರಿಂದನೂ ನೀವು ಮಾಡ್ಬೋದು. ನಾವು ಇವಾಗ ಮಿಕ್ಸಿ ಬಳಸಲ್ಲ, ವಾರ ಹಿಡಿದಿದ್ದರಿಂದ.
ಸೊ ನಾನು ಅಕ್ಕಿ ಬೀಸ್ಕೊಂಬಂದಿಟ್ಟಿರ್ತೀನಿ, ಯಾವಾಗ ದೋಸೆಗೆ ಅದಕ್ಕೆ ಇದಕ್ಕೆ ಬರುತ್ತಂತೇಳಿ. ಸೊ ಅದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ ಇವಾಗ. ಸೊ ಫಸ್ಟ್ ಕಾಯಿನ ತುರ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಬಿಡಿ, ಅಂದರೆ ನೀರು ಬಿಸಿ ಆಗೋವರೆಗೂ. ಸರಿ ಬರುತ್ತಿಲ್ಲ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಿರ್ತೀನಿ. ಈ ಕಡುಬನ್ನ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ, ಇಲ್ಲ ಗೊತ್ತಿಲ್ಲ, ಆಲ್ಮೋಸ್ಟ್ ಮಾಡೋದಿಲ್ಲ ಅನ್ಸುತ್ತಾ. ಇದನ್ನು ಜಾಸ್ತಿ ಮಾಡೋದು ಎಲ್ಲಿ ಅಂತಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಮಂಗಳೂರು ಆ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಸ್ಪೆಷಲಿ ನಾಗರ ಪಂಚಮಿ, ಗೌರಿ ಹಬ್ಬ, ಗಣೇಶ ಚತುರ್ಥಿ ಬರುತ್ತಲ್ಲ, ಅವಾಗ ಜಾಸ್ತಿ ಮಾಡ್ತಾರೆ ಹಬ್ಬ ಹರಿದಿನಕ್ಕೆ. ನಾಟ್ ಓನ್ಲಿ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲೂ ಕೂಡ ಮಾಡ್ತಾರೆ. ಆದರೆ ಏನಂತಂದರೆ ಆಯಾ ರಾಜ್ಯಗಳಲ್ಲಿ ಅದಕ್ಕೆ ಬೇರೆ ಬೇರೆ ಆದ ಹೆಸರುಗಳಿವೆ. ಈಗ ನಾವು ಕರ್ನಾಟಕದಲ್ಲಿ ಕಡುಬು ಅಂತ ಕರೆದ್ರೆ, ಕೇರಳದಲ್ಲಿ ಅದನ್ನು ಕದಂಬ ಅಂತ ಕರೀತಾರೆ, ತಮಿಳುನಾಡಲ್ಲಿ ಇಲಯಡೈ ಅಂತ ಕರೀತಾರೆ, ಮತ್ತು ಆಂಧ್ರ ತೆಲಂಗಾಣದಲ್ಲಿ ಅದಕ್ಕೆ ಕಡಬಲು ಅಂತ ಕರೀತಾರೆ. ಒಟ್ಟಿನಲ್ಲಿ ಈ ಪದಾರ್ಥ ಕರ್ನಾಟಕ ಮತ್ತು ಕರಾವಳಿ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದೈತೆ. ಆ ಕಡೆ ಎಲ್ಲ ಯಾಕೆ ಜಾಸ್ತಿ ಮಾಡ್ತಾರೆ ಅಂತಂದ್ರೆ, ಈ ಅರಿಶಿಣದಲ್ಲಿ ಹೇಗೆ ಔಷಧೀಯ ಗುಣಗಳಿದಾವಲ್ಲ, ಅರಿಶಿಣದ ಎಲೆಯಲ್ಲೂ ಕೂಡ ಕೆಲವೊಂದು ಔಷಧೀಯ ಗುಣಗಳಿದಾವೆ. ಸೊ ಹಾಗಾಗಿ ಅದನ್ನು ಜಾಸ್ತಿ ಬಳಸ್ತಾರೆ. ಇದರಿಂದ ಆರೋಗ್ಯ ಕೂಡ ತುಂಬ ಬೆನಿಫಿಟ್ ಇದೆ. ಏನೇನಂತಂದ್ರೆ ಎಲೆ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಇರ್ತೈತಲ್ಲ, ಅದು ನಮ್ಮ ದೇಹದೊಳಗಿನ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ಹೆಲ್ಪ್ ಆಗ್ತಿದೆ. ಇನ್ನು ನಮಗೇನಾರ ಜ್ವರ ಮತ್ತು ಕೆಮ್ಮು, ಶ್ವಾಸಕೋಶದ ಸಮಸ್ಯೆ ಇತ್ತು ಅಂತಂದ್ರೆ ಈ ಎಲೆಯಿಂದ ಒಂದು ಕಷಾಯ ಮಾಡಿ ಕುಡಿದ್ರೆ ಆಯಿತು, ಜ್ವರ ಕಡಿಮೆ ಆಗುತ್ತೆ, ಜೊತೆಗೆ ಕೆಮ್ಮು ಕೂಡ ಕಡಿಮೆ ಆಗ್ತದೆ. ಮತ್ತು ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಇದೆ. ಅಂದರೆ ನಿಮ್ಗೆ ಏನರೇ ಗಾಯ ಆಗಿತ್ತು, ಚರ್ಮದ ಸಮಸ್ಯೆ ಇತ್ತು, ಉರಿ ಊತ ಇತ್ತು ಅಂತಂದರೆ ಈ ಎಲೆದ ರಸ ಮಾಡಿ ಅದನ್ನು ಆ ಜಾಗದಲ್ಲಿ ಪೇಸ್ಟ್ ಮಾಡಿದರೆ ನಿಮ್ಗೇನು ಗಾಯ ಆಗಿತ್ತಲ್ಲ ಅದು ವಾಸಿ ಆಗುತ್ತೆ. ಜೊತೆಗೆ ಸ್ಕಿನ್ ರಿಲೇಟೆಡ್ ಏನರೇ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಆ ರಸನ ನೀವು ಹಚ್ಚಿದ್ರಿ ಅಂತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮನುಷ್ಯನಿಗೆ ಹೆಲ್ಪ್ ಆಗೋದಂತಂದರೆ, ತುಂಬ ಜನರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ. ಏನೇ ತಿಂದರೂ ಜೀರ್ಣ ಆಗೋದಿಲ್ಲ, ವಾಮಿಟಿಂಗ್ ಆಗುತ್ತೆ, ಅಥವಾ ಲೂಸ್ ಮೋಷನ್ ಆಗುತ್ತೆ, ಅಥವಾ ಹೊಟ್ಟೆ ಉಬ್ಬರಿಸೋದು, ಹೊಟ್ಟೆ ಭಾರ ಆದಂಗೆ ಆಗೋದು, ಗ್ಯಾಸ್ಟ್ರಿಕ್ ಹಿಡಿಯೋದೆಲ್ಲ ಆಗ್ತಿರ್ತೈತಲ್ಲ. ಸೊ ಆ ಅಜೀರ್ಣ ನಿವಾರಣೆಗೆ ಕೂಡ ಈ ಎಲೆ ಹೆಲ್ಪ್ ಮಾಡ್ತೈತಿ. ಹೆಂಗಂತಂದರೆ ಈ ಎಲೆನ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ತಿಂದರೆ ಅಜೀರ್ಣ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾರ ಹೊಟ್ಟೆ ನೋವು ಕೂಡ ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗ್ತೈತಿ. ಅದ್ರ ಜೊತೆಗೆ ವಾತ, ಪಿತ್ತ ಇದೇನಿರುತ್ತಲ್ಲ ಇದೆಲ್ಲದಕ್ಕೂ ಕೂಡ ಇದು ಸಹಕಾರ ಅಂತ ಹೇಳ್ಬೋದು. ಸೊ ಇದನ್ನು ಮಾಡೋದು ಹೆಂಗೆ ಅಂತಂದರೆ, ಇವಾಗ ನೋಡಿದ್ದಿಲ್ಲ ವಿಡಿಯೋದಲ್ಲಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದು ನೀರು ಬಿಸಿ ಮಾಡೋದಕ್ಕೆ ಇಡಬೇಕು. ಅಂದರೆ ನಿಮ್ಮದು ಹಿಟ್ಟಿಂದ ಏನು ಪ್ರಮಾಣ ಇರುತ್ತಲ್ಲ ಅದು 2 ಪಟ್ಟು ನೀರು ಇಡಬೇಕಂದ್ರೆ 1 ಕಪ್ ಹಿಟ್ಟು ತೊಗೋತೀರ ಅಂತಂದರೆ 2 ಕಪ್ ನೀರು ಇಟ್ಬಿಟ್ಟು ಅದು ಕುದಿ ಬರೋವರೆಗೂ ಬಿಟ್ಟು, ಕುದಿ ಬಂದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ನೀವು ಏನು ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ನೀರೊಳಗೆ ಹಾಕಿ ಅದನ್ನು ಒಂದು ರೀತಿ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ನಿಮ್ಗೇನಾದರೂ ಇದು ಬೇಡಾಗಿತ್ತಂದರೆ ಇನ್ನೊಂದು ಮೆಥಡ್ ಏನಂತಂದರೆ, ಅಕ್ಕಿನ ನೆನೆಸಿಟ್ಬಿಟ್ಟು ನೀವು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡು ಅದನ್ನು ಡೈರೆಕ್ಟ್ ಎಲೆಗೆ ಪೇಸ್ಟ್ ಮಾಡ್ಬೋದು. ಸೊ ನಾನು ಅಕ್ಕಿ ರುಬ್ಬೋದಿಲ್ಲಲ್ಲ, ಹಾಗಾಗಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಸೊ ಅದು ಪೇಸ್ಟ್ನ ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡು ಎಲೆಗೆ ಚೆನ್ನಾಗಿ ನೀವು ಎಣ್ಣೆನ ಹಚ್ಕೋಬೋದು. ಎಣ್ಣೆ ಇಲ್ಲ ನೀವು ತುಪ್ಪ ಹಚ್ಕೋತೀರಂದರೆ ತುಪ್ಪನೂ ಹಚ್ಕೋಬೋದು. ಅದೆಲ್ಲ ಹಚ್ಚಿದ ಮೇಲೆ ನಿಧಾನಕ್ಕೆ ಅಕ್ಕಿ ಹಿಟ್ಟು ಎಲ್ಲ ಕಡೆ ಪೇಸ್ಟ್ ಮಾಡಿ, ಅದ್ರ ಜೊತೆಗೆ ನಾವೇನು ಸ್ಟೆಪ್ಪಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದು, ಅದನ್ನು ನಿಧಾನಕ್ಕೆ ಅದರೊಳಗಡೆ ತುಂಬಿ ಅದು ಎಲೆನ ಕ್ಲೋಸ್ ಮಾಡಿ ಇಡೋದು. ಸೊ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಪಾತ್ರೆನ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ, ಯಾಕಂದರೆ ಇದು ಕಡುಬು ಬೇಯಿಸೋದಕ್ಕೆ ಅಂಥೇಳಿ. ಸೊ ಆ ನೀರು ಬಿಸಿ ಆದಮೇಲೆ ನೀವೇನು ರೆಡಿ ಇಟ್ಟಿರ್ತೀರಲ್ಲ ಎಲೆನ, ಅದೆಲ್ಲ ಅದರೊಳಗಡೆ ಹಾಕಿ ಬೇಯಿಸೋಕ್ಕೆ ಇಡೋದು. ಸ್ಪೆಷಲಿ ಅರಿಶಿಣದ ಎಲೆ ಒಳಗೆ ಕಡುಬು ಮಾಡಿ ತಿನ್ನೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಇದನ್ನು ನಾವು ಆವಿಯಲ್ಲಿ ಬೇಯಿಸ್ತೀವಲ್ಲ, ಅಂದರೆ ಹೆಂಚು ಮೇಲೆ ಬೇಯಿಸೋದಿಲ್ಲ ಅಥವಾ ಒಗ್ಗರಣೆ ಹಾಕೋದಿಲ್ಲ. ಸೊ ಇದು ಆವಿಯಲ್ಲಿ ಬೇಯಿಸೋದಕ್ಕೆ ನೀರು ಮಾತ್ರ ಬೇಕು. ಸೊ ಎಣ್ಣೆ ಬೇಕಾಗಿಲ್ಲ. ಸೊ ಎಣ್ಣೆ ಇಲ್ಲದೆ ಮಾಡ್ತೀವಲ್ಲ, ಇದು ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಹೊಟ್ಟೆ ಕೂಡ ಹಗುರ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮುದ್ದೆ ತಿಂತೀರಲ್ಲ, ರಾಗಿ ಮುದ್ದೆನ, ಸೊ ಅದು ರಾಗಿ ಮುದ್ದೆಗೆ ಎಣ್ಣೆ ಬೇಕಾಗಲ್ಲ. ನೀವೇನು ಮುದ್ದೆ ರೆಡಿ ಮಾಡೋಕ್ಕೆ ಮಾಡಿಕೊಂಡು ಆಮೇಲೆ ನೀವು ಸಾಂಬಾರು ಜೊತೆ ತಿನ್ನಬೇಕಾದ್ರೆ ಹಾಕ್ಕೋಬೋದು, ನೀವು ತುಪ್ಪ ಅಥವಾ ಎಣ್ಣೆ ಏನಾರ ಹಾಕ್ಕೋಬೋದು. ಬಟ್ ಹಾಗೆ ನೀವು ಎಣ್ಣೆ ಇಲ್ಲದೆ ಮಾಡಿ ತಿಂತೀರಲ್ಲ, ಅವಾಗ ನೋಡಿರಿ ಹೊಟ್ಟೆ ಎಷ್ಟು ಹಗುರ ಆಗಿರುತ್ತೆ ಅಂಥೇಳಿ. ಜೊತೆಗೆ ಎಲೆದ ಸ್ಮೆಲ್ ಇರುತ್ತಲ್ಲ, ಆ ವಾಸನೆ ಏನಿರ್ತೈತಿ ಅದನ್ನು ಒಂದು ಹಸಿವನ್ನು ಜಾಸ್ತಿ ಮಾಡ್ತೈತಿ. ಜೊತೆಗೆ ಇದು ಡಿಟಾಕ್ಸಿಫಿಕೇಷನ್ಗೂ ಹೆಲ್ಪ್ ಮಾಡ್ತೈತೆ. ಹೆಂಗಂತಂದ್ರೆ, ಈ ಎಲೆ ಒಳಗಿರ್ತಕ್ಕಂಥ ಔಷಧಿ ಗುಣಗಳಿದಾವಲ್ಲ, ಅವು ಬಾಡಿ ಒಳಗೆ ಹೋಗಿ ನಮ್ಮ ಬಾಡಿ ಒಳಗಿರ್ತಕ್ಕಂಥ ವಿಷಕಾರಿ ಅಂಶಗಳು, ಅಂದರೆ ಬ್ಯಾಡ್ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲ ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾವೆ.
ಲೈಕ್ ನಮಗೆ ವಾಮಿಟ್ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ಅಥವಾ ಯೂರಿನ್ ಆಗಿರ್ಬೋದು, ಇದ್ರ ಮೂಲಕ ನಮ್ಮ ಬಾಡಿ ಒಳಗಿರ್ತಕ್ಕಂಥ ಬ್ಯಾಡ್ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತಾವೆ. ಇದು ಅಲ್ಲದೆ ಈ ಅರಿಶಿಣದ ಎಲೆಯಲ್ಲಿ ಕಡುಬು ಮಾಡಿ ತಿನ್ನೋದ್ರಿಂದ ನಮ್ಮ ದೇಹದೊಳಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ, ಅಂದರೆ ನಾವು ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಆಗ್ತೈತಿ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರ್ತಕ್ಕಂಥ ಎಲೆಯಲ್ಲಿ ಇವತ್ತು ನಾನು ಕೂಡ ಕಡುಬು ಮಾಡಿ ತಿನ್ನೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನೀರು ಬಿಸಿಯಾಗಿ ಕುದಿ ಬರ್ತಾಯಿದೆ. ಸೊ ಇದಕ್ಕೆ ನಾನು ಜಾಳ್ಗಿನ ಇಡ್ತಾಯಿದ್ದೀನಿ, ಇದ್ರ ಮೇಲೆ ಬೇಯಿಸ್ಕೊತಿದ್ದೀನಿ. ನೀವು ಬೇಯಿಸ್ಕೊಳ್ಳೋದಕ್ಕೆ ಬೇರೆ ಏನಾದರೂ ನಿಮ್ಮ ಮನೇಲಿ ಪಾತ್ರೆ ಇದ್ದರೆ ಅದರಲ್ಲಿ ಬೇಯಿಸ್ಕೊಬೋದು, ಲೈಕ್ ಇಡ್ಲಿ ಮಣೆ ಅದರಲ್ಲಿ ನೀವು ಬೇಯಿಸ್ಕೊತಿದ್ರೆ ಮಾಡ್ಕೋಬೋದು. ಸೊ ಇವಾಗ ನಾನು ಒಂದೊಂದಾಗಿ ನಾನು ರೆಡಿ ಮಾಡಿರ್ತಕ್ಕಂಥ ಎಲೆ ಮತ್ತು ಕಡುಬನ್ನ ಇಡ್ತಾಯಿದ್ದೀನಿ. ಸೊ ಇಟ್ಟು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಬಿಡಬೇಕು ಇದು ಬೇಯೋದಕ್ಕೆ. ಸೊ ಎಷ್ಟು ಜಾಸ್ತಿ ಬಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಬೇಯಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತಿದೆ. ಸೊ ಒಂದು 10 to 15 ಮಿನಿಟ್ಸ್ ಬಂದು ನೋಡೋಣ ಯಾವ ರೀತಿ ಬೆಂದಿರುತ್ತೆ ಅಂಥೇಳಿ. ನನಗೂ ಕೂಡ ಕ್ಯೂರಿಯಾಸಿಟಿ, ಬಿಕಾಸ್ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಟೇಸ್ಟ್ ಹೆಂಗೆ ಬರುತ್ತೆ ಇಲ್ಲ ಗೊತ್ತಿಲ್ಲ. ಟೇಸ್ಟ್ ಸರಿ ಬಂದಿಲ್ಲ ಅಂತಂದರೆ ಎಲ್ಲ ಹಾಳಾಯ್ತಲ್ಲ ಅನ್ನೋ ಬೇಜಾರು. ನೋಡೋಣ. 10% ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಬೇಕು. ಲೆಟ್ಸ್ ಸಿ. ಆಲ್ಮೋಸ್ಟ್ 90% ಡನ್ ಆಗೈತಿ. ಇನ್ನು 10% ರಿಸಲ್ಟ್ಗೋಸ್ಕರ ಈ 10 ಮಿನಿಟ್ಸ್ ವೆಯ್ಟ್ ಮಾಡಿ ಬಂದಿದ್ದೀನಿ. ಇವಾಗ 10 ನಿಮಿಷ ಆಗಿದೆ. ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ. ಓಕೆ, ಕಲರ್ ಚೇಂಜ್ ಆಗಿದೆ, ಬೆಂದಿದೆ ಅನ್ಕೋತೀನಿ. ಮನೇಲಿ ಯಾರೂ ಇಲ್ಲ, ಅದಕ್ಕೆ ನಾನೇ ಟೇಸ್ಟ್ ಮಾಡಿ ಹೇಳ್ತಿದ್ದೀನಿ ಹೆಂಗೆ ಅಂಥೇಳಿ, ರಿವ್ಯೂ ಮಾಡೋಣ ಅಂಥೇಳಿ. ತಿಂತಿರೋದು ಫಸ್ಟ್ ಟೈಮು, ಮಾಡಿರೋದು ಫಸ್ಟ್ ಟೈಮ್. ಹೆಂಗೆ ಬರ್ತಿತ್ತು ಗೊತ್ತಿಲ್ಲ, ಟೇಸ್ಟ್ ಹೆಂಗಿರ್ತಿತ್ತು ಗೊತ್ತಿಲ್ಲ. ನೋಡಿ, ಟೇಸ್ಟ್ ಸೂಪರ್ ಆಗೈತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಅನಿಸ್ತು, ಬಿಕಾಸ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ತಿನ್ಬೋದು ಎಲ್ಲರೂ ಅಂಥೇಳಿ, ಇಷ್ಟ ಆಗ್ಬೋದು ಅಂಥೇಳಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಸಪೋಸ್ ನಿಮ್ಗೆ ವಿಡಿಯೋದಲ್ಲಿ ಏನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು.